ನೋಡಿದ್ರಲ್ಲ, ಒಂದೊಂದು ದೃಶ್ಯವು ಕಣ್ಣೀರಾಗಿಸದೇ ಇರೋದಿಲ್ಲ. ಅಮೆರಿಕದ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲೀಸ್ನಲ್ಲಿ ಕಾಡ್ಗಿಚ್ಚು ದಗದಗಿಸುತ್ತಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬದುಕುಳಿದ್ರೆ ಸಾಕು ಅಂತ ಜನರು ಹುಟ್ಟಿ ಬೆಳೆದ ಜಾಗ ಖಾಲಿ ಮಾಡ್ತಿದ್ದಾರೆ. ಆದರೆ ಮೂಕ ಪ್ರಾಣಿಗಳ ಪಾಡು ಅಬ್ಬಬ್ಬಾ, ಯಾರಿಗೂ ಬೇಡ. ಜೀವವನ್ನೇ ಬಲಿ ತೆಗೆದುಕೊಳ್ಳುವ ಕಾಡ್ಗಿಚ್ಚಿನ ಮಧ್ಯೆ ಪ್ರಾಣಿಗಳು ಬದುಕೋದೇ ಸವಾಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬದುಕುಳಿದು ಬಂದರೂ ಕುಡಿಯೋಕೆ ನೀರು ಸಿಗದೆ ಒದ್ದಾಡ್ತಿದ್ದಾವೆ ಕಣ್ರಿ. ಲಾಸ್ ಏಂಜಲೀಸ್ನಲ್ಲಿ ಸದ್ಯಕ್ಕೆ ಬೆಂಕಿಯ ರೌದ್ರ ನರ್ತನ ನಿಲ್ಲುವ ರೀತಿ ಕಾಣ್ತಿಲ್ಲ. ಜನರು ಮನೆ, ಕುಟುಂಬಸ್ಥರು, ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ತಮ್ಮ ಮನೆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಿರೋದನ್ನ ನೋಡಿ ಅಸಹಾಯಕರಾಗಿದ್ದಾರೆ. ಮತ್ತೊಂದೆಡೆ ಸಾಕು ಪ್ರಾಣಿಗಳು ತಮ್ಮ ಮಾಲೀಕರನ್ನ ಕಳೆದುಕೊಂಡು ಮೂಕ ರೋದನೆ ಮಾಡ್ತಿವೆ. ಸದ್ಯ ಸಾವಿರಾರು ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದಿದೆ. ಕಾಡಲ್ಲಿದ್ದ ಪ್ರಾಣಿಗಳು ಜೀವ ಉಳಿಸಿಕೊಳ್ಳಲು ಹೋರಾಡ್ತಿವೆ. ಕರಡಿ, ಜಿಂಕೆ, ಮೊಲ, ನರಿ, ಪಕ್ಷಿಗಳ ಆರ್ತನಾದ ಯಾರಿಗೂ ಕೇಳದಂತಾಗಿದೆ. ಹಸಿವು, ನೀರಾಡಿಕೆಯಿಂದ ನಡೆಯಲು ಆಗದೆ ಪ್ರಾಣಿಗಳು ಕುಸಿದು ಬೀಳುವ ದೃಶ್ಯ ಎಂಥವರನ್ನ ಕಣ್ಣೀರಾಕಿಸುತ್ತಿದೆ. ಕಾಡು ಪ್ರಾಣಿಗಳದ್ದು ಒಂದು ಕಥೆಯಾದ್ರೆ ಸಾಕು ಪ್ರಾಣಿಗಳದ್ದು ಮತ್ತೊಂದು ವ್ಯಥೆ ಎನ್ನುವಂತಾಗಿದೆ. ಮಾಲೀಕರನ್ನ ಕಳೆದುಕೊಂಡ ನಾಯಿ, ಬೆಕ್ಕು, ಕುದುರೆಗಳು ತಬ್ಬಲಿಯಂತೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿವೆ. ನಮ್ಮ ಒಡೆಯ ಎಲ್ಲಿ ಅಂತ ಕಣ್ಣು ಪಿಟಿ ಪಿಟಿ ಅಂತ ಬಿಡ್ತಾನೆ ದಿಕ್ಕು ದೋಚದಂತಾಗಿವೆ. ಪ್ರಾಣಿಗಳ ಮೂಕರೋಧನೆ ಮಧ್ಯೆ ಮನ ಕಲಕುವ ದೃಶ್ಯಗಳು ಕಂಡು ಬರ್ತಿವೆ. ಸ್ಮಶಾನದಂತಾಗಿರುವ ಮನೆ ಬಳಿ ಮಾಲೀಕ ಬಂದು ನಿಂತಾಗ ಸಾಕು ನಾಯಿ ಆತನನ್ನ ಗುರುತಿಸಿ ಓಡಿ ಬಂದಿದೆ. ಆತ ಕೂಡ ನಾಯಿಯನ್ನ ಎತ್ತಿ ಮುದ್ದಾಡಿದ್ದಾನೆ. ಓ ಮೈ ಡಾಗ್, ನೀನು ಬದುಕಿರುವೆ ಓ ಹನಿ ಎಂದು ಕೂಗುತ್ತಾ ಬಿಕ್ಕಳಿಸಿ ಅತ್ತಿದ್ದಾನೆ. ಮತ್ತೊಂದೆಡೆ ದಗದಗಿಸುವ ಬೆಂಕಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಕ್ಕನ್ನ ರಕ್ಷಿಸಿ ಮನೆ ಮಾಲೀಕನಿಗೆ ನೀಡಿದ್ದಾರೆ. ತನ್ನ ಮುದ್ದಿನ ಬೆಕ್ಕು ಸಿಕ್ತಿದ್ದಂತೆ ಖುಷಿಗೆ ಮಿತಿಯೇ ಇಲ್ಲದಂತೆ ಕುಣಿದಾಡಿದ್ದಾನೆ. ಕಣ್ಣೀರಿಡುತ್ತಲೇ ಬೆಕ್ಕಿನ ಕಾಲುಗಳನ್ನ ನೀರಿನಿಂದ ತೊಳೆದು ತಬ್ಬಿಕೊಂಡಿದ್ದಾನೆ. ಭಾವುಕನಾಗಿ ಮೈದಡವಿದ್ದಾನೆ. ಲಾಸ್ ಏಂಜಲೀಸ್ನಲ್ಲಿ ಹೊತ್ತಿ ಉರಿಯುತ್ತಿರುವ ಕಾಡ್ಗಿಚ್ಚಿನ ಮಧ್ಯೆ ರಕ್ಷಣಾ ಸಿಬ್ಬಂದಿ ಮೂಕ ಪ್ರಾಣಿಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳನ್ನ ರಕ್ಷಿಸಿ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪ್ರಾಣಿಗಳಿಗೆ ಏನು ಆಗದಂತೆ ಬೇರೆ ಬೇರೆ ಬಾಕ್ಸ್ ನಲ್ಲಿ ಶಿಫ್ಟ್ ಮಾಡಲಾಗ್ತಿದೆ. ಇಂಥ ಹೊತ್ತಲ್ಲೇ ಕಾಡ್ಗಿಚ್ಚು ನಂದಿಸಲು ಲಾಸ್ ಏಂಜಲೀಸ್ನಲ್ಲಿ ನೀರಿನ ಅಭಾವ ಎದುರಾಗಿದೆ. ಜೀವ ಉಳಿಸಿಕೊಂಡರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಜನರು ಸ್ಥಳದಿಂದ ಮಾತ್ರವಲ್ಲದೆ ಊರಿನಿಂದಲೇ ಕಾಲ್ಕಿತ್ತಿದ್ದಾರೆ. ಇನ್ನು ಮೂಕ ಪ್ರಾಣಿಗಳ ಪಾಡು ಕಾಡ್ಗಿಚ್ಚಿನ ಜ್ವಾಲೆಯಲ್ಲಿ ಯಾರಿಗೂ ಕೇಳಿಸದಂತಾಗಿದೆ.